Welcome to the class once again. Today we are going to discuss with the concept called code blocks, and this is very important concept when we come to the web pages. Web pages ನೋಡಿದಾಗ ನಮಗೆ ಏನು ಕಾಣುತ್ತೆ, we see with so many code elements like we can see some tag elements, some tagging parts, and as well as we also see some the code blocks which are specifically with the particular code elements. So how to add those code elements in my web pages? Because if, for example, if you see any body tag I want to display on the web page, how the body tag can be displayed? ಯಾಕೆಂದ್ರೆ ನಾವು ಕೋಡನ್ನೇ ಬರಿತಾ ಇರ್ತೀವಿ. ಸೊ ಕೋಡನ್ನೇ ಬರಿತಾ ಇರ್ಬೇಕಾದ್ರೆ ನಾವು ಆ ಕೋಡ್ನ ಹೇಗೆ ನಾವು ಡಿಸ್ಪ್ಲೇ ಮಾಡ್ಬೇಕಾಗತ್ತೆ ವೆಬ್ ಪೇಜಸ್ ಅಲ್ಲಿ. Because the code, how the code will allow the another code to display in the web pages. That is the important concept. So that is we are discussing now how to add those code elements, code blocks in my web pages. That is what we are going to display or discuss in the today's class. Okay, now I will show the screen. I will go with the screen and PPT. First I will share the PPT, then I will come back with the concepts. Still some students are waiting. Yes. Yes, are you able to see the PPT now? PPT ಕಾಣಿಸ್ತಾ ಇದೆಯಾ? Yes, sir. Okay. Yes. This is the PPT what I want to show you now. We call this as a bootstrap code blocks. Why we call this as a bootstrap code blocks is here we can see some new tags. ನಾವೇನ್ ನೋಡ್ತಾ ಹೋಗ್ತೀವಿ ಅಂದ್ರೆ ಕೋಡ್ ಬ್ಲಾಕ್ಸ್ ಅನ್ನ ನಾವು ವೆಬ್ ಪೇಜ್ ಅಲ್ಲಿ ಹೆಂಗ್ ತರಬೇಕು. ಯಾಕಂದ್ರೆ ಆಲ್ರೆಡಿ ವಿ ಡಿಸೈನ್ಡ್ ವೆಬ್ ಪೇಜ್. ಇನ್ಸೈಡ್ ದ ವೆಬ್ ಪೇಜ್ ಐ ವಾಂಟ್ ಟು ಬ್ರಿಂಗ್ ದ ಸರ್ಟನ್ ಕೋಡ್ಸ್. ಸೊ ಅದಕ್ಕೆ ಸಪೋರ್ಟ್ ಆಗುವಂತ ಟ್ಯಾಗ್ ಗಳು ಯಾವ್ದಾವ್ದಿದೆ. These are the new tags we are going to learn in the today's class. Those new tags are the code blocks, that is a code tag. ಈ ಕೋಡ್ ಟ್ಯಾಗ್ ಏನಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಫಾರ್ ಸ್ಟೈಲಿಂಗ್ ದ ಇನ್ಲೈನ್ ಸ್ನಿಪ್ಪೆಟ್ಸ್ ಆಫ್ ದ ಕೋಡ್. ಅಂದ್ರೆ ಪರ್ಟಿಕ್ಯುಲರ್ ಕೋಡ್ ಎಲಿಮೆಂಟ್ಸ್ ಅನ್ನ ನಾನು ವೆಬ್ ಪೇಜ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂದ್ರೆ ನಾವು ಬೂಟ್ ಸ್ಟ್ರಾಪ್ ಯಾವ ಒಂದು ಟ್ಯಾಗ್ ಅನ್ನ ಸಪೋರ್ಟ್ ಮಾಡುತ್ತೆ ಅಂದ್ರೆ ಕೋಡ್ ಅನ್ನೋ ಒಂದು ಟ್ಯಾಗ್ ಯೂಸ್ ಮಾಡ್ಕೊಂಡ್ರೆ ವಾಟ್ ವಿ ಕ್ಯಾನ್ ಡೂ ಇಸ್ ವಿ ಕ್ಯಾನ್ display the HTML tags on the web pages. Okay, that is how ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. And along with that pre-tags. So pre-tags ಅನ್ನೋದು ಮಲ್ಟಿಪಲ್ ಲೈನ್ಸ್ ಕೋಡ್ ಬ್ಲಾಕ್ಸ್ ನ ನಾನು ಏನಾದ್ರು ತೋರಿಸ್ಬೇಕು, ಮಲ್ಟಿಪಲ್ ಹೋಲ್ ಕೋಡ್ ಹೋಲ್ ಪ್ರೋಗ್ರಾಮ್ ನೇ ನಾನು ಏನಾದ್ರು ಡಿಸ್ಪ್ಲೇ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ಬೋದು, ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಪ್ರೀ ಟ್ಯಾಗ್ ಅನ್ನೋದು ಒಂದು ಯೂಸ್ ಮಾಡ್ಬೋದು. ಕೋಡ್ ಟ್ಯಾಗ್ ಅನ್ನೋದು ಜಸ್ಟ್ ಟು ಮೇಕ್ ಯೂಸ್ ಆಫ್ ಓನ್ಲಿ ಒನ್ ಟ್ಯಾಗ್ ಅಲ್ಲಿ ಒಂದ್ ಲೈನ್ ಅಲ್ಲಿ ನಾನು ಏನಾದ್ರು ಕೋಡ್ ಎಲಿಮೆಂಟ್ ಅನ್ನ ತೋರಿಸ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೋದು, ಐ ಕ್ಯಾನ್ ಮೇಕ್ ಯೂಸ್ ಆಫ್ ಕೋಡ್ ಅನ್ನೋದು ಯೂಸ್ ಮಾಡ್ಬೋದು. ಅಲಾಂಗ್ ವಿತ್ ದಟ್ ಮಲ್ಟಿಪಲ್ ಲೈನ್ ಇನ್ ದ ಸೆನ್ಸ್ ಹೋಲ್ ಪ್ರೋಗ್ರಾಮ್ ಅನ್ನೇ ನಾನು ವೆಬ್ ಪೇಜ್ ಅಲ್ಲಿ ತೋರಿಸ್ಬೇಕು, ವೆಬ್ ಪೇಜ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು. ಸೊ ಅದನ್ನ ನಾನು ಹೆಂಗ್ ಮಾಡ್ಬೋದು ಅನ್ನೋದು ನೋಡ್ತಾ ಹೋಗ್ತೀವಿ. ಅದಕ್ಕೆ ನಾವು ಪ್ರೀ ಟ್ಯಾಗ್ ಅನ್ನೋದನ್ನ ಯೂಸ್ ಮಾಡ್ತಾ ಬರ್ತೀವಿ. Then is variable tag. So in the variable tag it allows how variables are going to be displayed in the web pages. ಈಗ ಒಂದು ಫಾರ್ ಎಕ್ಸಾಂಪಲ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅನ್ನೋದೇನಾದ್ರು ವೇರಿಯೇಬಲ್ಸ್ ಬರ್ತಾ ಇತ್ತು ಅಂದ್ರೆ ಸೊ ವೇರಿಯೇಬಲ್ಸ್ ಅನ್ನ ನಾವು ಹೇಗೆ ನೋಡ್ತಾ ಹೋಗ್ಬೋದು, ವೇರಿಯೇಬಲ್ಸ್ ಇದೆ ವೇರಿಯೇಬಲ್ಸ್ ಅಂತ ಹೇಗೆ ನಾವು ವೆಬ್ ಪೇಜ್ ಅಲ್ಲಿ ಡಿಸ್ಪ್ಲೇ ಮಾಡಬಹುದು ಅನ್ನೋದು ನೋಡ್ತಾ ಹೋಗ್ತೀವಿ. ದೆನ್ ಸ್ಯಾಂಪಲ್ ಔಟ್ಪುಟ್ಸ್ ಒನ್ಸ್ ಇಫ್ ಯು ರನ್ ದ ಕೋಡ್. ಈಗ ಫಾರ್ ಎಕ್ಸಾಂಪಲ್ ಎನಿ ವೆಬ್ ಪೇಜಸ್ ಅವ್ರ ಈಗ W3 ಸ್ಕೂಲ್ಸ್ ಅಥವಾ ಜಾವಾ ಟಿ ಪಾಯಿಂಟ್ ನೀವು ಯಾವ್ದನ್ನೇ ನೀವು ಓಪನ್ ಮಾಡಿದ್ರು ಅಲ್ಲೇ ನಿಮಗೆ ಪರ್ಟಿಕ್ಯುಲರ್ ಕೋಡ್ಗಳನ್ನ ತೋರಿಸ್ತಾ ಹೋಗ್ತಾರೆ, ಕೆಳಗಡೆ ಔಟ್ಪುಟ್ ಕೂಡ ಬರ್ತಾ ಹೋಗುತ್ತೆ. ಆ ತರ ಪೇಜ್ ಗಳನ್ನ ನಾವು ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ನಾವು ಈ ಎಕ್ಸಾಂಪಲ್ಸ್ ನ ನೋಡ್ತಾ ಹೋದ್ರೆ ಈಸಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅಂತ ಕಂಡೀಷನ್ಸ್ ಅಲ್ಲಿ ವೇರಿಯೇಬಲ್ಸ್ ಗಳನ್ನ ನಾವು ಹೇಗೆ ಕೊಡಬೇಕು, ಸ್ಯಾಂಪಲ್ಸ್ ನ ಹೇಗೆ ಡಿಸ್ಪ್ಲೇ ಮಾಡಬೇಕು ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗುತ್ತೆ. ಅಲಾಂಗ್ ವಿತ್ ದಟ್ ಕೀಬೋರ್ಡ್ ಇನ್ಪುಟ್, ಸ್ಟೈಲಿಂಗ್ ಆಫ್ ಕೀಬೋರ್ಡ್ ಇನ್ಪುಟ್. ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಕೀಸ್ ನ ಯೂಸ್ ಮಾಡಿ ಟು ರನ್, ಟು ಕಂಪೈಲ್ ಆರ್ ಟು ಕಾಪಿ ಪೇಸ್ಟ್ ಅಂತ ಬಂದಾಗ ಆ ಪರ್ಟಿಕ್ಯುಲರ್ ಕೀಸ್ ಗಳನ್ನೇ ನಾವ್ ಏನ್ ಮಾಡ್ತಾ ಹೋಗ್ತೀವಿ, ತೋರಿಸ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಕಂಟ್ರೋಲ್ ಸಿ ಕಾಪಿಗೆ, ಕಂಟ್ರೋಲ್ ವಿ ಇದನ್ನೆಲ್ಲ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಆ ಕೋಡ್ಗಳನ್ನ ನಾವಲ್ಲಿ ಯೂಸರ್ಸ್ ಗೆ ತೋರಿಸ್ಬೇಕಾಗತ್ತೆ.
ಸೊ ಯೂಸರ್ಸ್ ತೋರಿಸ್ಬೇಕು ಅಂದಾಗ ನಾವೇನ್ ಮಾಡ್ತೀವಿ, ಯಾವ ತರ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತೀವಿ ಅನ್ನೋದು ನೋಡ್ತಾ ಹೋಗ್ತೀವಿ. Fine. So these are the things what we are going to see in the today's class. How we are going to make all these things in the today's class ಅನ್ನೋದು ನೋಡ್ತಾ ಹೋಗ್ತೀವಿ. So these are the special tags we are going to use in the today's class. Let's see one by one. First one is for styling inline snippet for code use. ಅಂದ್ರೆ ಈಗ ನಾನು ಅದೇ ಹೇಳಿದೆ ಅಲ್ವಾ, ಈಗ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ. Look at here in the example, to highlight text use mark tag. ಅಂದ್ರೆ ನಾವು ಆಲ್ರೆಡಿ ನೋಡಿದೀವಿ ಮಾರ್ಕ್ ಮಾಡೋದಕ್ಕೆ ಯಾವ ಟ್ಯಾಗ್ ಯೂಸ್ ಮಾಡ್ತೀವಿ, ಅಂಡರ್ಲೈನ್ ಗೆ ಯಾವ ಟ್ಯಾಗ್ ಯೂಸ್ ಮಾಡ್ತೀವಿ, ಅಂಡ್ ಟು ಬಿ ಬೋಲ್ಡ್ ಬರೋದಕ್ಕೆ ಯಾವ ಟ್ಯಾಗ್ ಯೂಸ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿದೆ. ಬಟ್ ಅದನ್ನ ನಾನೀಗ ಸ್ಕ್ರೀನ್ ಅಲ್ಲಿ ತರಬೇಕು. ಇಲ್ಲಿ ನೋಡಿ, ಈ ಎಕ್ಸಾಂಪಲ್ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಟು ಮೇಕ್ ದಟ್ ವಿಸಿಬಲ್ ಆನ್ ದ ಸ್ಕ್ರೀನ್, ಸೊ ಹೌ ವಿ ಕ್ಯಾನ್ ಮೇಕ್, ಇಲ್ಲಿ ನೋಡಿ ಏನ್ ಅಬ್ಸರ್ವ್ ಮಾಡ್ತೀರಾ, ಉಳಿದಿದೆಲ್ಲ ಟು ಹೈಲೈಟ್ ಯೂಸ್, ಟು ಹೈಲೈಟ್ ಟೆಕ್ಸ್ಟ್ ಯೂಸ್ ಅನ್ನೋದು ನಾರ್ಮಲ್ ಟೆಕ್ಸ್ಟ್ ಅಲ್ಲಿ ಇದೆ. ಬಟ್ ಇಲ್ಲಿ ಮಾರ್ಕ್ ಅನ್ನೋದು ಏನ್ ಬರ್ತಾ ಇದೆ, ದಿಸ್ ಈಸ್ ದ ಟ್ಯಾಗ್. ಯೂಸರ್ಸ್ ಗೊತ್ತಾಗಬೇಕು ಅದು ಟ್ಯಾಗ್ ಅನ್ನೋದು. ಅಂದ್ರೆ ವೆಬ್ ಪೇಜ್ ಅಲ್ಲಿ ನಾವು ಅದನ್ನ ಟ್ಯಾಗ್ ಆಗಿ ಡಿಸ್ಪ್ಲೇ ಮಾಡಬೇಕು. ಅಂಡ್ ಅದೇ ತರ ನಮಗೆ ಇನ್ನೊಂದು ಸೆಕೆಂಡ್ ಎಕ್ಸಾಂಪಲ್, ಟು ಅಂಡರ್ಲೈನ್ ದ ಟೆಕ್ಸ್ಟ್ ಯೂಸ್, ನಾವೇನ್ ಯೂಸ್ ಮಾಡ್ತೀವಿ, ಆಂಗಲ್ ಬ್ರಾಕೆಟ್ ಒಳಗಡೆ ಯು ಅನ್ನೋದನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವು ಯೂಸರ್ಸ್ ತೋರಿಸ್ಬೇಕು ಅಂದ್ರೆ ಇವೆಲ್ಲ ಏನಿದೆ ಇದೆಲ್ಲ ನಾವು ಯೂಸರ್ಸ್ ಗೆ ಟ್ಯಾಗ್ ಗಳನ್ನ ನಾವು ವೆಬ್ ಪೇಜ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು. ಅಂದ್ರೆ ನಾರ್ಮಲಿ ನಾವು ಟ್ಯಾಗ್ ಬರಿತಾ ಹೋದ್ರೆ ಆತರ ಬರೋದಿಲ್ಲ, ಬಿಕಾಸ್ ಐ ವಿಲ್ ಶೋ ದಟ್ ಇನ್ ದ ಕೋಡ್. ಸೊ ಅದನ್ನ ಮಾಡೋದಕ್ಕೆ ಅಂತಾನೆ ನಮಗೆ ಏನಿದೆ, ವಿ ಹ್ಯಾವ್ ದ ಕೋಡ್ ಟ್ಯಾಗ್ ಅನ್ನೋದು ಬರುತ್ತೆ. ಫಾರ್ ಎಕ್ಸಾಂಪಲ್ ಬೋಲ್ಡ್ ಟ್ಯಾಗ್ ಇಲ್ಲಿ ಬರ್ಬೇಕು ಅಂದ್ರೆ ಸ್ಟ್ರಾಂಗ್ ಯೂಸ್ ಮಾಡ್ಬೇಕು. ಇದನ್ನ ನಾವು ಯೂಸರ್ ಗೆ ತೋರಿಸ್ಕೊಡ್ತೀವಿ. ಬಟ್ ಬ್ಯಾಕ್ ಎಂಡ್ ಅಲ್ಲಿ ಕೋಡಿಂಗ್ ಹೆಂಗ್ ಬರ್ಬೇಕು, ಸ್ಕ್ರೀನ್ ಅಲ್ಲಿ ಈ ತರ ಕಾಣಿಸ್ಬೇಕು ಅಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ಕೋಡ್ ಯಾವ ತರ ಬರ್ಕೊಂಡಿರ್ಬೇಕು ನಾವು ಅನ್ನೋದು ಇಲ್ಲಿ ನೋಡ್ತಾ ಹೋಗ್ತೀವಿ. ಅದಕ್ಕೆ ಕೋಡ್ ಇಲ್ಲೇ ಮೇಲ್ಗಡೆ ತೋರಿಸಿದೀನಿ. Look at here. Sorry. Look at here. We start with the P tag paragraph. One line ಬರಿತಾ ಇದ್ದೀನಿ. So I use a P tag to highlight the text use. Code ಅನ್ನೋದು ಒಂದು ಟ್ಯಾಗ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಕೋಡ್ ಟ್ಯಾಗ್ ಯೂಸ್ ಮಾಡ್ಬಿಟ್ಟು observe here. Observe here. We use the code tag. So in the code tag mark ಅಂತ ಬರೆದಿದ್ದೀನಿ. ಅಂದ್ರೆ ಏನಿದು ಈ ಕೋಡ್ ಟ್ಯಾಗ್ ಏನಿದು, ಈ ಕೋಡ್ ಟ್ಯಾಗ್ ನನಗೆ ಟ್ಯಾಗ್ ಬರೆಯೋದಕ್ಕೆ ಯೂಸ್ ಮಾಡುತ್ತೆ. ಸೊ ಟ್ಯಾಗ್ ಅಲ್ಲಿ ಆಂಗಲ್ ಬ್ರಾಕೆಟ್ ಬರ್ತಾ ಇದೆ. ಸೊ ಆಂಗಲ್ ಬ್ರಾಕೆಟ್ ಹೆಂಗ್ ಬರ್ತಿದೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಆಂಬ್ರಿಸೆಂಟ್ LT ಸೆಮಿಕೋಲನ್. ನಾನು ಡೈರೆಕ್ಟ್ ಆಗಿ ಆಂಗಲ್ ಬ್ರಾಕೆಟ್ ನ ಬರೆಯಂಗಿಲ್ಲ, ಬಿಕಾಸ್ ಆತರ ಬರೆದ್ರೆ ಅದು ಇನ್ನೊಂದು ಟ್ಯಾಗ್ ಆಗಿ ಕನ್ವರ್ಟ್ ಆಗುತ್ತೆ ಇಲ್ಲಿ ನಮ್ಮ HTML ಕೋಡ್ ಅಲ್ಲಿ. ಸೊ HTML ಕೋಡ್ ಅಲ್ಲಿ ನಮಗೆ HTML ಕೋಡ್ ತರನೇ ಬರಬೇಕು, ಟ್ಯಾಗ್ ತರನೇ ಬರಬೇಕು ಅಂದ್ರೆ ನಾವಲ್ಲಿ ಏನ್ ಯೂಸ್ ಮಾಡ್ಬೇಕು, ವಿ ನೀಡ್ ಟು ಮೇಕ್ ಯೂಸ್ ಆಫ್ ampersand LT. LT stands for less than. Okay, LT stands for less than. Then, one second, somebody asked me the doubt. And similarly, we have ampersand GT. GT stands for greater than. Now, ಇಲ್ಲಿ ನಾವು ಏನು ಸಿಂಬಲ್ ಯೂಸ್ ಮಾಡ್ತಿದ್ವಿ, ಆಂಗಲ್ ಬ್ರಾಕೆಟ್ಸ್ ಯೂಸ್ ಮಾಡ್ತಿದ್ವಿ. ಡೈರೆಕ್ಟ್ ಆಗಿ ಆಂಗಲ್ ಬ್ರಾಕೆಟ್ಸ್ ನ ಯೂಸ್ ಮಾಡಂಗಿಲ್ಲ. ಸೊ ಆಂಗಲ್ ಬ್ರಾಕೆಟ್ಸ್ ನ ಯೂಸ್ ಮಾಡೋದ್ರ ಬದಲು ನಾವಲ್ಲಿ ಏನು ಸಿಂಟ್ಯಾಕ್ಸ್ ಏನ್ ಬರೀಬೇಕು ಅಂದ್ರೆ, ವಿ ನೀಡ್ ಟು ರೈಟ್ ದ ಸಿಂಟ್ಯಾಕ್ಸ್ ಆಂಪರ್ಸೆಂಟ್ LT ಸೆಮಿಕೋಲನ್ ಮಾರ್ಕ್, ಆಂಪರ್ಸೆಂಟ್ GT ಸೆಮಿಕೋಲನ್. ಇದು ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ನಾವು ಇಲ್ಲಿ ಒಂದು ಆಂಗಲ್ ಬ್ರಾಕೆಟ್ ಬರಬೇಕು, ಓಪನಿಂಗ್ ಆಂಗಲ್ ಬ್ರಾಕೆಟ್, ಕ್ಲೋಸಿಂಗ್ ಆಂಗಲ್ ಬ್ರಾಕೆಟ್. ಅದ್ರ ಮಧ್ಯದಲ್ಲಿ ಮಾರ್ಕ್ ಅಂತ ಇತ್ತು ಅಂದ್ರೆ ಔಟ್ಪುಟ್ ಅಲ್ಲಿ ನನಗೆ ಹೆಂಗ್ ಕಾಣುತ್ತೆ, ಐ ಕ್ಯಾನ್ ಸಿ ದ ಔಟ್ಪುಟ್ ಲೈಕ್ ದಿಸ್, ಈ ತರ ಕಾಣ್ತಾ ಬರುತ್ತೆ. ಓಕೆ, ದಿಸ್ ಇಸ್ ಹೌ ವಿ ಯೂಸ್ ದ code tag to display the HTML tags in my web pages. That's important. So similarly, we can make use of code ampersand LT semicolon U ampersand GT. Andre ಇಲ್ಲಿ ಏನಾಯ್ತು, LT stands for less than, ampersand less than ಅಂದ್ರೆ opening tag ಅದು open angle bracket, GT is for closing angle bracket. Along with that, we make use of the semicolon. So ಈ ತರ ಬರಿತಾ ಹೋಗ್ತೀವಿ. ಈ ತರ ಬರ್ತಾಗ ನಮಗೆ ಏನ್ ಕಾಣುತ್ತೆ, we can see the tags like this. I will show that in the code. ಇಲ್ಲಿ ಮೇನ್ ಆಗಿ ಏನ್ ಮಾಡ್ಬೇಕು ಅಂದ್ರೆ, ಏನ್ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ, ಇಲ್ಲಿ ನೋಟ್ ಅಲ್ಲಿ ಹಾಕಿದೀನಿ ನೋಡಿ, ಆಂಗಲ್ ಬ್ರಾಕೆಟ್ಸ್ ಮಸ್ಟ್ ಬಿ ಎಸ್ಕೇಪ್ಡ್ ಫಾರ್ ಪ್ರಾಪರ್ ರೆಂಡರಿಂಗ್. ಇಲ್ಲಿ ನಾನು ಡೈರೆಕ್ಟ್ ಆಗಿ ಆಂಗಲ್ ಬ್ರಾಕೆಟ್ ಅನ್ನ ಯೂಸ್ ಮಾಡೋದಕ್ಕೆ ಬರಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಆಂಗಲ್ ಬ್ರಾಕೆಟ್ ಗೆ ಅದರದ್ದೇ ಆದ ಒಂದು ಮೀನಿಂಗ್ ಇದೆ. ಎಲ್ಲಿ HTML ಕೋಡ್ ಅಲ್ಲಿ ಆಂಗಲ್ ಬ್ರಾಕೆಟ್ ಗೆ ಅದರದ್ದೇ ಆದ ಮೀನಿಂಗ್ ಇದೆ. ಸೊ ಅದರದ್ದೇ ಆದ ಮೀನಿಂಗ್ ನ ನಾವಿಲ್ಲಿ ಎಸ್ಕೇಪ್ ಮಾಡಿಸ್ಬೇಕು. ಆಂಗಲ್ ಬ್ರಾಕೆಟ್ ನ ಬರೀದೇನೆ ನಾವು ಬೇರೆ ಬರಿಬೇಕು. ಸೊ ಹೇಗ್ ಬರಿತೀವಿ ಅದನ್ನ, ವಿ ಮೇಕ್ ಯೂಸ್ ಆಫ್ ದ ಕೋಡ್ ಟ್ಯಾಗ್. ಸೊ ಕೋಡ್ ಟ್ಯಾಗ್ ಜೊತೆಗೆ ಆಂಪರ್ಸೆಂಟ್ LT ಸೆಮಿಕೋಲನ್
ಮಾರ್ಕ್ ಅಂಡ್ ಆಂಪರ್ಸೆಂಟ್ GT ಅಂತ ಬರಿತಾ ಹೋಗ್ತೀನಿ. ಓಕೆ, ಐ ವಿಲ್ ಜಸ್ಟ್ ಶೋ ಯು ನೌ ಯಾವ ತರ ಅನ್ನೋದನ್ನ ಈಗ ಕೋಡಲ್ಲೇ ತೋರಿಸ್ತಾ ಹೋಗ್ತೀನಿ. ಐ ವಿಲ್ ಓಪನ್ ದ ಕೋಡ್ ನೌ. Chandana is waiting. I will share the screen of coding. Yes, now you can see the code here. So ಈಗ ನಾನು ಇಲ್ಲಿ ಏನಾದ್ರು ಒಂದು ಕೋಡ್ ನ ಬರಿಬೇಕು. ಈಗ ನಾನು ಒಂದು ಬಾಡಿ ಟ್ಯಾಗ್ ಅನ್ನ ಡಿಸ್ಪ್ಲೇ ಮಾಡಬೇಕು ಇಲ್ಲಿ ನನ್ನ ವೆಬ್ ಪೇಜ್ ಅಲ್ಲಿ. ಫಸ್ಟ್ ನಾವೇನ್ ಬರ್ಕೋತೀವಿ, ಫಸ್ಟ್ ವಿ ರೈಟ್ ದ ಪ್ಯಾರಾಗ್ರಾಫ್ ಟ್ಯಾಗ್. ಸೊ ಪ್ಯಾರಾಗ್ರಾಫ್ ಟ್ಯಾಗ್ ಬರ್ಕೊಂಡು ಅದನ್ನ ನಾನು ಪ್ಯಾರಾಗ್ರಾಫ್ ಟ್ಯಾಗ್ ಅನ್ನ ಕ್ಲೋಸ್ ಮಾಡ್ತೀನಿ. ಓಕೆ, ಪ್ಯಾರಾಗ್ರಾಫ್ ಟ್ಯಾಗ್ ಕ್ಲೋಸ್ ಆಯ್ತು. ಸೊ ಇದ್ರೊಳಗಡೆ ದ ಬಾಡಿ ಟ್ಯಾಗ್ ಈಸ್, ಸುಮ್ಮನೆ ನಾನು ಒಂದು ಎಕ್ಸಾಂಪಲ್ ತೋರಿಸೋದಕ್ಕೆ, ದ ಬಾಡಿ ಟ್ಯಾಗ್ ಅಂತ ಹೇಳ್ಬಿಟ್ಟು ನಾನೇನ್ ಬರಿಬೇಕು, ಐ ವಾಂಟ್ ಟು ಶೋ ಮೇಕ್ ಯೂಸ್ ಆಫ್ ಕೋಡ್. ಇಲ್ಲಿ ಕೋಡ್ ಯಾಕೆಂದ್ರೆ ಮುಂದೆ ನಾನು ಏನ್ ಯೂಸ್ ಮಾಡ್ಬೇಕಿದೆ, ನಾನು ಅಲ್ಲಿ ಬಾಡಿ ಟ್ಯಾಗ್ ಅನ್ನ ಡಿಸ್ಪ್ಲೇ ಮಾಡ್ಬೇಕಿದೆ. ಸಿಂಟ್ಯಾಕ್ಸ್ ಹೌ ಐ ಮೇಕ್ ಯೂಸ್ ಆಫ್. ಇಲ್ಲಿ ನೋಡಿ ಕೋಡ್ ಅಂತ ಬರ್ಕೊಂಡಿದೀನಿ ಅಲ್ವಾ, ಇದ್ರ ಒಳಗಡೆ ನಾನು ಏನ್ ಬರಿಬೇಕೀಗ, ಐ ವಾಂಟ್ ಟು ಡಿಸ್ಪ್ಲೇ ದ ಬಾಡಿ ಅಂತ ಡಿಸ್ಪ್ಲೇ ಮಾಡ್ಬೇಕು. ಬರೀ ಈ ತರ ಬರ್ಕೊಂಡ್ರು ಡೈರೆಕ್ಟ್ ಆಗಿ ನಾನು ಏನಾದ್ರು ಈ ತರ ಕೊಟ್ರೆ ಇಟ್ ಟೇಕ್ಸ್ ದ ಡಿಫರೆಂಟ್ ಮೀನಿಂಗ್. ಇಟ್ ಟೇಕ್ಸ್ ದ ಡಿಫರೆಂಟ್ ಮೀನಿಂಗ್. ಐ ವಿಲ್ ಶೋ ಯು. ಕಂಟ್ರೋಲ್ ಎಸ್ ಸೇವ್ ಮಾಡ್ಬಿಟ್ಟು ನಾನು ಇದನ್ನ ರನ್ ಮಾಡ್ತೀನಿ. ರನ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. Once again, it is page load. I will show you now. Some students are waiting. ಹರ್ಷ, ಸುಮಂತ್ ಇದೆಯಲ್ಲ? ಹಾ ಸರ್. ಈಗೆಲ್ಲ ಜಾಯಿನ್ ಆಗಿದಾರ ಅಥವಾ ಸ್ಟಿಲ್ ಎನಿಬಡಿ ಇಸ್ ವೇಟಿಂಗ್? ಸರ್ ಅದೇ ಅವನಿಗೆ ವಾಯ್ಸ್ ಮಾತ್ರ ಕೇಳ್ತಿದಂತೆ, ವಿಡಿಯೋ ಡಿಸ್ಪ್ಲೇ ಆಗ್ತಿರಂತೆ. ಯಾರಿಗೆ? ಹರ್ಷಂದ? ಹರ್ಷ ಆರ್ ಯು ದೇರ್? ಹಾ ಸರ್. ಹರ್ಷ? ಹಾ ಸರ್. ಈಗ ಕೇಳಿಸ್ತಿದ್ಯಾ ಅಥವಾ ಸ್ಕ್ರೀನ್ ಡಿಸ್ಪ್ಲೇ ಆಗ್ತಿದ್ಯಾ? ಹಾ ಸರ್. ಹಾ ಸರ್, ಈಗ ವಾಯ್ಸ್ ಅಷ್ಟೇ ಕೇಳಿಸ್ತಾ ಇದೆ, ವಿಡಿಯೋ ಕೇಳಿಸ್ತಿರ್ಲಿಲ್ಲ, ವಿಡಿಯೋ ಕಾಣಿಸ್ತಿರ್ಲಿಲ್ಲ. ಈಗ ಈಗೂ ಹಂಗೆ ಬರ್ತಿದೆ ಸರ್ ಪ್ರಾಬ್ಲಮ್. ಈಗ ನಿಂಗೆ ವಿಡಿಯೋ ಕಾಣಿಸ್ತಾ ಇಲ್ವಾ? ಅದೇ ಸರ್, ಈಗ ಇನ್ನೊಂದ್ಸಲ ಮತ್ತೆ ಜಾಯಿನ್ ಆಗ್ತೀನಿ, ಬರುತ್ತೆ ಅನ್ಸುತ್ತೆ. ಓಕೆ, ಮತ್ತೆ ಜಾಯಿನ್ ಆಗಿ. ರೆಸ್ಟ್ ಆಲ್ ಆಫ್ ಯು. ಲುಕ್ ಎಟ್ ದ ಎಕ್ಸಾಂಪಲ್. ಹೆಲೋ ಬೂಟ್ಸ್ಟ್ರ್ಯಾಪ್ ಬಂತು. ದ ಬಾಡಿ ಟ್ಯಾಗ್ ಲುಕ್ಸ್ ಲೈಕ್, ನಾನು ಅಲ್ಲಿ ಏನ್ ಕೊಟ್ಟಿದ್ದೆ, ದ ಬಾಡಿ ಟ್ಯಾಗ್ ಲುಕ್ಸ್ ಲೈಕ್. ಮುಂದೆ ನಾನು ಬಾಡಿ ಟ್ಯಾಗ್ ಹಾಕಿದ್ದೀನಿ ಬಟ್ ಬಂದಿಲ್ಲ ನೋಡಿ, ಔಟ್ಪುಟ್ ಅಲ್ಲಿ ನನಗೆ ಏನು ಕಾಣಿಸ್ತಾ ಇಲ್ಲ. ಈ ತರ ಯಾಕೆ ಆಗ್ತಿದೆ ಅಂದ್ರೆ, ನಾನು ಅಲ್ಲಿ ಡೈರೆಕ್ಟ್ ಆಗಿ ಆಂಗಲ್ ಬ್ರಾಕೆಟ್ HTML ಆಂಗಲ್ ಬ್ರಾಕೆಟ್ ಬಂದ ತಕ್ಷಣ ಅದು ಬೇರೆ ಮೀನಿಂಗ್ ಗೆ ತಗೊಳ್ತಾ ಹೋಗುತ್ತೆ. ಸೊ ವಿ ಕ್ಯಾನಾಟ್ ಡೈರೆಕ್ಟ್ಲಿ ಮೇಕ್ ಯೂಸ್ ಆಫ್ ಆಂಗಲ್ ಬ್ರಾಕೆಟ್. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಅಲ್ಲಿ ಕೋಡ್ ಬ್ರಾಕೆಟ್, ಕೋಡ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಕೋಡ್ ಟ್ಯಾಗ್ ನ ಯೂಸ್ ಮಾಡ್ಕೊಂಡು ಆಂಗಲ್ ಬ್ರಾಕೆಟ್ ಬರೆಯೋದ್ರ ಬದಲು ನಾವು ಅಲ್ಲಿ ಏನ್ ಬರಿಬೇಕು, ಆಂಪರ್ಸೆಂಟ್ ಲೆಸ್ ದ್ಯಾನ್ ಸೆಮಿಕೋಲನ್, ಮುಂದೆ ನಾನು ಬಾಡಿ ಅಂತ ಬರಿತೀನಿ, ಆಂಪರ್ಸೆಂಟ್ ಮತ್ತೆ ಏನ್ ಬರಿತೀನಿ, ಗ್ರೇಟರ್ ದ್ಯಾನ್ ಅಂತ ಬರಿತೀನಿ. ಐ ವಿಲ್ ಶೋ ದಟ್ ಇನ್ ದ ಕೋಡ್ ಇಟ್ ಸೆಲ್ಫ್. ಸೊ ಯಾಕೆ ನಾವು ಡೈರೆಕ್ಟ್ ಆಗಿ ಬರೆಯಂಗಿಲ್ಲ ಅನ್ನೋದು ನೀನು ತೋರಿಸ್ತಾ ಇದ್ದೀನಿ. ತುಂಬಾ ನಾಯ್ಸ್ ಬರ್ತಾ ಇದೆ. ಐ ವಿಲ್ ಮ್ಯೂಟ್ ಆಲ್. Fine. I will show the code now. Code ಏನಾಗಿದೆ ಅನ್ನೋದನ್ನ ತೋರಿಸ್ತೀನಿ. Yes. You can see here. ಡೈರೆಕ್ಟ್ ಆಗಿ ನಾನು ಬಾಡಿ ಅಷ್ಟೇ ಕಾಣಿಸ್ತಾ ಇದೆ. ದ ಬಾಡಿ ಟ್ಯಾಗ್ ಲುಕ್ಸ್ ಲೈಕ್ ಅನ್ನೋದು ಮಾತ್ರ ಕಾಣಿಸ್ತಾ ಇದೆ, ಮುಂದೆ ಏನು ಬಂದಿಲ್ಲ. ನಾನು ಇಲ್ಲಿ ಬಾಡಿ ಅಂತ ಬರ್ದಿದ್ದೀನಿ, ಆದ್ರೂ ಕೂಡ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ, HTML ಅಲ್ಲಿ ನಾವು ಆಂಗಲ್ ಬ್ರಾಕೆಟ್ ಹಾಕೊಂಡ ತಕ್ಷಣ ಅದ್ರ ಮೀನಿಂಗ್ ಬೇರೆ ಆಗುತ್ತೆ. ಸೊ ಅದನ್ನ ನಾನೀಗ ಬಾಡಿ ಟ್ಯಾಗ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು ಅನ್ನೋದನ್ನ ನಾನು ಏನ್ ಮಾಡ್ತೀನಿ, ಈಗ ಐ ವಿಲ್ ರೈಟ್ ಆಂಪರ್ಸೆಂಟ್
LT ಸೆಮಿಕೋಲನ್. ಈಗ ಬಾಡಿ ಅಂತ ಕೊಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಆಂಗಲ್ ಬ್ರಾಕೆಟ್ ಕ್ಲೋಸಿಂಗ್ ಬದಲು ನಾನೇನು ಯೂಸ್ ಮಾಡ್ತೀನಿ, ಐ ಯೂಸ್ ಆಂಪರ್ಸೆಂಟ್ GT ಗ್ರೇಟರ್ ದ್ಯಾನ್ ಸೆಮಿಕೋಲನ್. ಆಂಗಲ್ ಬ್ರಾಕೆಟ್ ಬದಲು ನಾವೇನು ಯೂಸ್ ಮಾಡ್ಕೋಬೇಕು, ವಿ ನೀಡ್ ಟು ಮೇಕ್ ಯೂಸ್ ಆಫ್ ದಿಸ್ ampersand GT and ampersand LT ಫಾರ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಂಗಲ್ ಬ್ರಾಕೆಟ್ಸ್. ಸೊ ಇದಕ್ಕೆ ಮೀನಿಂಗ್ ಯಾವಾಗ ಬರುತ್ತೆ ಅಂದ್ರೆ ವೆನ್ ವಿ ಮೇಕ್ ಯೂಸ್ ಆಫ್ ದಿಸ್ ಕೋಡ್ ಟ್ಯಾಗ್. ಈ ಕೋಡ್ ಟ್ಯಾಗ್ ಯೂಸ್ ಮಾಡ್ಕೊಂಡಾಗ ನನಗೆ ಅಲ್ಲಿ ಐ ವಿಲ್ ಸೇವ್ ದಿಸ್ ನೌ ಅಂಡ್ ಐ ವಿಲ್ ಓಪನ್ ದಟ್ ಇನ್ ದ ಬ್ರೌಸರ್. ಐ ವಿಲ್ ರೀಲೋಡ್ ದಿಸ್ ಪೇಜ್. ಈ ತರ ಬರ್ತಾ ಇತ್ತು ನನಗೆ. ಅಲ್ಲಿ ಮುಂಚೆ ಆಂಗಲ್ ಬ್ರಾಕೆಟ್ ಒಳಗೆ ಬಾಡಿ ಅಂತ ಹಾಕೊಂಡ್ರು ನನಗೇನು ಔಟ್ಪುಟ್ ಬರ್ತಾ ಇರಲಿಲ್ಲ. ಈಗ ನಾನು ಏನ್ ಮಾಡ್ತೀನಿ, ಪೇಜ್ ನ ರೀಲೋಡ್ ಮಾಡ್ತೀನಿ. ಅಲ್ಲಿ ಕೋಡ್ ಚೇಂಜ್ ಮಾಡಿರೋದ್ರಿಂದ ಈಗ ಆಂಪರ್ಸೆಂಟ್ LT GT ಯೂಸ್ ಮಾಡಿಕೊಂಡು ಕೋಡ್ ಬರೆದಿದ್ದೀನಿ. ಈಗ ರೀಲೋಡ್ ಮಾಡಿದಾಗ ವಿ ಕ್ಯಾನ್ ಸಿ, ಎಸ್, ಈಗ ಏನ್ ಕಾಣಿಸ್ತಾ ಇದೆ ನೋಡಿ, ಗೊತ್ತಾಗ್ತಾ ಇದೆಯಾ? ನನಗೀಗ ಈ ತರ ಬಾಡಿ ಟ್ಯಾಗ್ ಅನ್ನೋದು ನನಗೆ ವೆಬ್ ಪೇಜ್ ಅಲ್ಲಿ ಬರಬೇಕು ಅಂದ್ರೆ ನಾನು ಏನ್ ಯೂಸ್ ಮಾಡ್ಕೋಬೇಕು, ಮೇನ್ ಥಿಂಗ್ ಇಸ್ ಕೋಡ್ ಟ್ಯಾಗ್ ಅನ್ನೋದು ಯೂಸ್ ಮಾಡ್ಕೋಬೇಕು. ಕೋಡ್ ಟ್ಯಾಗ್ ಒಳಗಡೆ ಆಂಗಲ್ ಬ್ರಾಕೆಟ್ ನ ಡೈರೆಕ್ಟ್ ಆಗಿ ಬರೆಯಂಗಿಲ್ಲ ನಾನು. ಇನ್ಸ್ಟೆಡ್ ಆಫ್ ನಾನು ಏನ್ ಯೂಸ್ ಮಾಡಬೇಕು, ಆಂಪರ್ಸೆಂಟ್ LT ಸೆಮಿಕೋಲನ್ ಬಾಡಿ ಅಂತ ಬರ್ಬಿಟ್ಟು ಆಂಪರ್ಸೆಂಟ್ GT. ಈ ತರ ನಾವೇನ್ ಮಾಡ್ತೀವಿ, ನಮಗೆ ಯಾವ ಟ್ಯಾಗ್ ಬೇಕೋ ಆ ಟ್ಯಾಗ್ ನ ನಾವಿಲ್ಲಿ ಈ ತರ ಡಿಸ್ಪ್ಲೇ ಮಾಡ್ತಾ ಹೋಗ್ಬೋದು. ದಿಸ್ ಈಸ್ ಹೌ ವಿ ಮೇಕ್ ಯೂಸ್ ಆಫ್ ದ ಕೋಡ್ ಬ್ಲಾಕ್ಸ್ ಅಥವಾ ಕೋಡ್ ಎಲಿಮೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಬೆಟರ್ ಐ ವಿಲ್ ಶೇರ್ ಮೈ ಸ್ಕ್ರೀನ್ ಇಟ್ಸೆಲ್ಫ್ so that it will be easy for me. Yes, ಈಗ ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ all of you? ಸರ್ ಓಕೆ, ಫೈನ್. ಈಗ ನೋಡಿ, ಕೋಡ್ ನ ನೋಡಿದ್ರೆ ಯು ಕ್ಯಾನ್ ಸಿ ನೌ ದ ಕೋಡ್ ಅಲ್ಲಿ ಏನ್ ಆಗ್ತಾ ಇದೆ. ದ ಬಾಡಿ ಟ್ಯಾಗ್ ಲುಕ್ಸ್ ಲೈಕ್ ದಿಸ್. ಓಕೆ, ಅದೇ ತರ ನಾನು ಏನ್ ಮಾಡ್ತೀನಿ, ಈಗ ನಾನು ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಬಾಡಿ ಟ್ಯಾಗ್ ಬದಲು ಐ ವಿಲ್ ಟೇಕ್ ದ H4 ಯಾವ್ದಾದ್ರು ಕೋಡ್ ನ ನಾನು ತಗೊಳ್ತಾ ಹೋಗ್ತೀನಿ. ಓಕೆ, and I will close the paragraph. Okay, paragraph close ಆಯ್ತು. Yes, ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಇನ್ಸ್ಟೆಡ್ ಆಫ್ ಬಾಡಿ ಐ ಟೇಕ್ H4 or heading tag. H1 ಅಂತಾರೆ ತಗೋ, H1 heading tag. ಇಲ್ಲಿ ಏನ್ ಬರೀತೀನಿ, heading tag looks like, heading tag looks like. ಈ ತರ ಸೇಮ್ ಅದನ್ನೇ ಕಾಪಿ ಮಾಡ್ಕೊಂಡು ಫಸ್ಟ್ ಏನ್ ತಗೊಂಡಿದ್ದೆ ನಾನು, ಬಾಡಿ ಟ್ಯಾಗ್ ಲುಕ್ಸ್ ಲೈಕ್ ಅಂತ ಹೇಳ್ಬಿಟ್ಟು ಈ ತರ ಕೋಡ್ ಬರ್ದಿದ್ದೆ. ಈಗ ನಾನು ಏನ್ ತಗೊಂಡಿದ್ದೀನಿ, ದ ಹೆಡ್ಡಿಂಗ್ ಟ್ಯಾಗ್ ಲುಕ್ಸ್ ಲೈಕ್ ಕೋಡ್ LT ಸ್ಟ್ಯಾಂಡ್ಸ್ ಫಾರ್ ಓಪನಿಂಗ್ ಆಂಗಲ್ ಬ್ರಾಕೆಟ್, ದೆನ್ ಹಿಯರ್ ಕ್ಲೋಸಿಂಗ್ ಆಂಗಲ್ ಬ್ರಾಕೆಟ್. ಕ್ಲೋಸಿಂಗ್ ಆಂಗಲ್ ಬ್ರಾಕೆಟ್ ಹೆಂಗ್ ಬರೀತೀವಿ, ಆಂಪರ್ಸೆಂಟ್ GT ಸೆಮಿಕೋಲನ್. ಇದು ನೀವು ನೆನ್ಪಿಡ್ಕೋಬೇಕಾಗಿರುವಂತ ಟರ್ಮ್ಸ್. ಸೊ ಆಂಗಲ್ ಬ್ರಾಕೆಟ್ ನ ಡೈರೆಕ್ಟ್ ಆಗಿ ಬರೆಯಂಗಿಲ್ಲ. ಆಂಗಲ್ ಬ್ರಾಕೆಟ್ ನ ನಾವೇನಂತ ಬರಿತೀವಿ, LT ಸೆಮಿಕೋಲನ್ ಆಂಪರ್ಸೆಂಟ್ GT ಸೆಮಿಕೋಲನ್. ದಿಸ್ ಇಸ್ ಹೌ ವಿ ರೈಟ್. ಓಕೆ, ಇಷ್ಟನ್ನ ಬರ್ದ್ಬಿಟ್ಟು ಸೇವ್ ಮಾಡಿ. ನೌ ಅಗೇನ್ ಐ ವಿಲ್ ರೀಲೋಡ್ ದ ಪೇಜ್. ಇದನ್ನ ರೀಲೋಡ್ ಮಾಡಿದ್ಮೇಲೆ, ಪೇಜ್ ನ ರೀಲೋಡ್ ಮಾಡಿದ್ಮೇಲೆ ವಿ ಕ್ಯಾನ್ ಸಿ ದಿಸ್. ಅರ್ಥ ಆಗ್ತಿದ್ಯಾ? ಸೊ ಹೇಗ್ ಬರುತ್ತೆ, ಈಗ ನಾವೇನಾದ್ರೂ ಡೈರೆಕ್ಟ್ ಆಗಿ ನಾನು ಇಲ್ಲಿ ಕೋಡಿಗೆ ಬಂದ್ಬಿಟ್ಟು, ಸರ್ ನಾನು ಹಿಂಗೆ ಬರಿತೀನಿ, ಹಿಂಗ್ ಬರೆದ್ರೆ ಕಾಣುತ್ತಾ ಅಲ್ಲಿ ಅಂತ ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ಚೆಕ್ ಮಾಡಿ. ಈಗ ನೋಡಿ, ಈ ತರ ಬರ್ಬೇಕಿತ್ತು ನಮ್ಗೆ ಆಕ್ಚುಲಿ ಅಲ್ವಾ. ನಮ್ ಇಂಟೆನ್ಷನ್ ಇರೋದು ಈ ತರ, ದ ಹೆಡ್ಡಿಂಗ್ ಟ್ಯಾಗ್ ಲುಕ್ಸ್ ಲೈಕ್ ಕೋಡ್ H1 ಈ ತರ ಬರ್ಬೇಕು ಅನ್ನೋ ನಮ್ ಇಂಟೆನ್ಷನ್ ಇತ್ತು. ಆ ತರ ಏನಾದ್ರು ಕೋಡ್ ಬರ್ಕೊಂಡು ನಾವು ಇಲ್ಲಿ ರನ್ ಮಾಡ್ಕೊಂಡ್ರೆ ಏನಾಗತ್ತೆ, ವಿ ಕ್ಯಾನ್ ಸಿ H1 ಅನ್ನೋದು ಹೋಯ್ತಲ್ಲಿ. ಅದಕ್ಕೆ ಮೀನಿಂಗ್ ಇಲ್ಲ. ಯಾಕೆಂದ್ರೆ ನಾವು ಆಲ್ರೆಡಿ HTML ಟ್ಯಾಗ್ ಗಳನ್ನೇ ಬರೀತಿದೀವಿ, ಬೂಟ್ ಸ್ಟ್ರಾಪ್ ನ ಯೂಸ್ ಮಾಡ್ಕೊಂಡಿದೀವಿ. ಬಟ್ ಅದ್ರ ಜೊತೆಗೆ ನಾನು ಟ್ಯಾಗ್ ನ ಡಿಸ್ಪ್ಲೇ ಮಾಡಬೇಕು ಅಂದ್ರೆ ನಮಗೆ ಬರೀ HTML ಅಲ್ಲಿ ಅದಕ್ಕೆ ಆಪ್ಷನ್ ಇರಲಿಲ್ಲ. ಸೊ ವಾಟ್ ವಿ ಕ್ಯಾನ್ ಮೇಕ್ ಯೂಸ್ ಆಫ್, ಬೂಟ್ ಸ್ಟ್ರಾಪ್ ಇಸ್ ಗೋಯಿಂಗ್ ಟು ಪ್ರೊವೈಡ್ ಅಸ್ ದ ಸ್ಪೆಷಲ್ ಟ್ಯಾಗ್ ಕಾಲ್ಡ್ ದಟ್ ಆಸ್ ಕೋಡ್ ಟ್ಯಾಗ್. ಸೊ ಕೋಡ್ ಟ್ಯಾಗ್ ಅನ್ನೋದನ್ನ ನೀವು ಯೂಸ್ ಮಾಡ್ಕೊಂಡ್ರೆ ದೆನ್ ಈ ಆಂಗಲ್ ಬ್ರಾಕೆಟ್ ಬದಲು ನಾವೇನ್ ಯೂಸ್ ಮಾಡ್ಬೋದು, ಆಂಪರ್ಸೆಂಟ್ LT ಸೆಮಿಕೋಲನ್. ದೆನ್ ಈ ಕ್ಲೋಸಿಂಗ್ ಆಂಗಲ್ ಬ್ರಾಕೆಟ್ ಬದಲು
semicolon. So ಇದನ್ನ ಮಾಡ್ಕೊಂಡಾಗ ಏನಾಗುತ್ತೆ ನಮಗೆ, we can easily display that particular tag. Example, ಆ ಟ್ಯಾಗ್ ಅನ್ನ ನಾವೇನ್ ಮಾಡ್ಬೋದು, we can display that on the screen. Have you understood now? ಹೇಗೆ ನಾವು ಕೋಡ್ ಬ್ಲಾಕ್ ಅನ್ನೋದನ್ನ ಹೇಗೆ ಯೂಸ್ ಮಾಡ್ತೀವಿ ಅಥವಾ ಕೋಡ್ ಟ್ಯಾಗ್ ಅನ್ನೋದನ್ನ ಹೇಗೆ ಯೂಸ್ ಮಾಡ್ತೀವಿ, ಅರ್ಥ ಆಯ್ತಾ? All of you? Have you understood this? Any doubt in this particularly? ಈಗ ಅಂದ್ರೆ ಈ ಕೋಡ್ ನ ನಾವು ಹೇಗೆ ಯೂಸ್ ಮಾಡ್ಕೊಂತೀವಿ ಅನ್ನೋದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? Ready? Have you understood this? Yes, sir. ಒಂದು ಪ್ಯಾರಾಗ್ರಾಫ್ ಹಾಕೊಂಡು ಅದ್ರ ಒಳಗಡೆ ನಾನೀಗ ಬಾಡಿ ಟ್ಯಾಗ್ ನ ಡಿಸ್ಪ್ಲೇ ಮಾಡಬೇಕು, H1 ಟ್ಯಾಗ್ ನ ಡಿಸ್ಪ್ಲೇ ಮಾಡಬೇಕು ಅಂದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕು, ಅಲ್ಲಿಗೆ ಒಂದು ಕೋಡ್ ಟ್ಯಾಗ್ ನ ಹಾಕೋಬೇಕು. ಈ ತರ ಕೋಡ್ ಟ್ಯಾಗ್ ಹಾಕೋಬೇಕು. ಕೋಡ್ ಟ್ಯಾಗ್ ಒಳಗಡೆ ನಾವೇನ್ ಬರಿತೀವಿ, ಆಂಗಲ್ ಬ್ರಾಕೆಟ್ ಬದಲು, ಓಪನಿಂಗ್ ಆಂಗಲ್ ಬ್ರಾಕೆಟ್ ಬದಲು ಆಂಪರ್ಸೆಂಟ್ LT ಸೆಮಿಕೋಲನ್, ಕ್ಲೋಸಿಂಗ್ ಆಂಗಲ್ ಬ್ರಾಕೆಟ್ ಬದಲು ನಾವೇನ್ ಮಾಡ್ತೀವಿ, ಆಂಪರ್ಸೆಂಟ್ GT ಸೆಮಿಕೋಲನ್. ಮಧ್ಯದಲ್ಲಿ ನಿಮ್ಮ ಟ್ಯಾಗ್ ಏನಿರುತ್ತೆ ಆ ಟ್ಯಾಗ್ ಅನ್ನ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಹಿಯರ್ ಐ ಯೂಸ್ ದ ಬಾಡಿ ಟ್ಯಾಗ್, H1 ಟ್ಯಾಗ್, ಪ್ಯಾರಾಗ್ರಾಫ್ ಟ್ಯಾಗ್. ನೀವು ಯಾವ ಟ್ಯಾಗ್ ಬಗ್ಗೆ ನೀವು ಅಲ್ಲಿ ವೆಬ್ ಪೇಜ್ ಅಲ್ಲಿ ಡಿಸ್ಪ್ಲೇ ಮಾಡ್ಬೇಕಂತಿರುತ್ತೋ ಆ ಟ್ಯಾಗ್ ಅನ್ನ ಅಲ್ಲಿ ಡಿಸ್ಪ್ಲೇ ಮಾಡಬಹುದು. ದಿಸ್ ಇಸ್ ಹೌ ವಿ ಕ್ಯಾನ್ ಸಿ. ಈಗ ನೋಡಿದ್ರೆ ಇಲ್ಲಿ ಅಲ್ವಾ, ಈ ತರ ಕಾಣಿಸ್ತಾ ಇದೆ. ಇದ್ರದ್ದು ಯೂಸ್ ಏನು, ಎಲ್ಲಿ ಯೂಸ್ ಆಗತ್ತೆ, ಇದು ಏನಕ್ಕೆ ಕಲಿಬೇಕು, ಇದನ್ನ ಎಲ್ಲಿ ಯೂಸ್ ಆಗತ್ತೆ ಹೇಳಿ ನೋಡೋಣ. Where we can use this? Anybody? Is ಯೂಸ್ ಏನು? ಓಕೆ, ಇದೆಲ್ಲ ಕಲಿತೀವಿ. ಯೂಸ್ ಏನು, ಈ ಪರ್ಟಿಕ್ಯುಲರ್ ಕೋಡ್ ಟ್ಯಾಗ್ ಯೂಸ್ ಏನು? ವೆರಿ ಸಿಂಪಲ್. ಯೂಸ್ ಏನು ಅಂದ್ರೆ, ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತೀರಾ. ಆ ಪ್ರಾಜೆಕ್ಟ್ ಏನು ಅಂದ್ರೆ ಆನ್ಲೈನ್ ಟ್ಯೂಟೋರಿಯಲ್ ತರದ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ತಿರ್ತೀರಾ ಅಂತ ಅನ್ಕೊಳ್ಳಿ. ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ನೀವು ನಿಮ್ಮ ಸ್ಟೂಡೆಂಟ್ಸ್ಗೆ ಅಥವಾ ನಿಮ್ಮ ಯೂಸರ್ಸ್ಗೆ ಯಾರು ನಿಮ್ಮ ವೆಬ್ ಪೇಜ್ ಅನ್ನ ಯೂಸ್ ಮಾಡ್ತಾರೋ ಅಲ್ಲಿ ಪರ್ಟಿಕ್ಯುಲರ್ ಕೋಡ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಕೋಡ್ ನ ಇದೆ ನಿಮ್ಮ ಒಂದು ವೆಬ್ ಪೇಜ್ ಅಲ್ಲಿ ಈ ತರ, ಈಗ HTML ಹೇಳ್ಕೊಡ್ತೀರಾ ನೀವು ವೆಬ್ಸೈಟ್ ಅಲ್ಲಿ ಅಂತ ಬಂದ್ರೆ, ಪ್ರತಿ ಟ್ಯಾಗ್ ಗಳನ್ನ ನೀವು ಏನ್ ಮಾಡ್ಬೇಕಾಗತ್ತೆ, ಅಲ್ಲಿ ಯೂಸರ್ಸ್ ಗೆ ತೋರಿಸ್ಬೇಕಾಗತ್ತೆ. ಟ್ಯಾಗ್ ಗಳನ್ನ ಯೂಸರ್ಸ್ ಗೆ ತೋರಿಸ್ಬೇಕು ಅಂದ್ರೆ ಯಾವ ತರ ಯೂಸ್ ಮಾಡ್ಬೇಕು, ಏನ್ನ ಯೂಸ್ ಮಾಡ್ಬೇಕು ಅಂದ್ರೆ ಲೈಕ್ ದಿಸ್ ಕೋಡ್ ಟ್ಯಾಗ್ ಯೂಸ್ ಮಾಡ್ಬಿಟ್ಟು ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದ ಟ್ಯಾಗ್ಸ್ ಹಿಯರ್. ಅರ್ಥ ಆಯ್ತಾ? ಇದು ಎಲ್ಲಿ ಯೂಸ್ ಆಗುತ್ತೆ ಅಂತ ಗೊತ್ತಾಯ್ತಾ? ನೀವೇನು ಈಗ ಫಾರ್ ಎಕ್ಸಾಂಪಲ್ ಏನ್ ಆನ್ಲೈನ್ ಟ್ಯುಟೋರಿಯಲ್ಸ್ ನ ನೀವೇನ್ ನೋಡ್ತಾ ಹೋಗ್ತಿರೋ, ಲೈಕ್ W3 ಸ್ಕೂಲ್ಸ್ ಆಗಿರ್ಬೋದು, ಜಾವಾ ಡಿ ಪಾಯಿಂಟ್ ಅಥವಾ ಯಾವುದೇ ನೀವು ಟ್ಯುಟೋರಿಯಲ್ಸ್ ಓಪನ್ ಮಾಡಿದ್ರು, ಅಲ್ಲೆಲ್ಲ ಏನಾಗುತ್ತೆ, ಕೋಡ್ಸ್ ನ ಯಾವ ತರ ಡಿಸ್ಪ್ಲೇ ಮಾಡಿರ್ತಾರೆ ಅಂದ್ರೆ ದೇ ಮೇಕ್ ಯೂಸ್ ಆಫ್ ದ ಅನದರ್ ಕೋಡ್ ಟ್ಯಾಗ್ ಅನ್ನೋ ಕೋಡ್ ಟ್ಯಾಗ್ ಯೂಸ್ ಮಾಡಿಕೊಂಡು ಇನ್ಸೈಡ್ ದಟ್ ದೇ ರೈಟ್ ದ HTML ಟ್ಯಾಗ್ಸ್. ಅರ್ಥ ಆಯ್ತಾ? ಆಲ್ ಆಫ್ ಯು? Yes, Is sir. that clear? Okay. Now I will come back with the PPT. Yes, that is what we used in the slide. ಈಗ ಸ್ಲೈಡ್ ನೋಡಿದ್ರೆ ಅರ್ಥ ಆಗುತ್ತಲ್ವಾ? ಅಂದ್ರೆ ಇದು ಏನಕ್ಕೆ ಈ ತರ ನಾನು ಮಾರ್ಕ್ ಯು ಸ್ಟ್ರಾಂಗ್ ಅಂತ ಈ ತರ ಏನಾದ್ರು ಬರಬೇಕು ಅಂದ್ರೆ ನಾನು ಹೇಗೆ ಬರಿಬೇಕು ಕೋಡ್, ಈ ತರ ಇಲ್ಲೇನ್ ತೋರಿಸಿದ್ದೀನೋ ಈ ತರ ಕೋಡ್ ಅನ್ನ ಬರೆದ್ರೆ we can display that tag on your web pages. Is it clear? ಇಲ್ಲಿ ಮೇನ್ ಥಿಂಗ್ ಇಸ್ ಕೋಡ್ ಟ್ಯಾಗ್ ಯೂಸ್ ಮಾಡೋದು ಒಂದು ಫಸ್ಟ್ ಇಂಪಾರ್ಟೆಂಟ್ ಆದ್ರೆ, ಅದ್ರ ಜೊತೆಗೆ ವಿ ನೀಡ್ ಟು ರಿಮೂವ್ ದ ಆಂಗಲ್ ಬ್ರಾಕೆಟ್. ಆಂಗಲ್ ಬ್ರಾಕೆಟ್ ಗೆ ಸ್ಪೆಷಲ್ ಮೀನಿಂಗ್ ಇರೋದ್ರಿಂದ ವೆಬ್ ಪೇಜಸ್ ಅಲ್ಲಿ ವಿ ನೀಡ್ ಟು ರೀಪ್ಲೇಸ್ ಆರ್ ವಿ ನೀಡ್ ಟು ರಿಮೂವ್ ದ ಆಂಗಲ್ ಬ್ರಾಕೆಟ್ಸ್. ಹೌ ವಿ ಕ್ಯಾನ್ ರಿಮೂವ್ ದ ಆಂಗಲ್ ಬ್ರಾಕೆಟ್ಸ್? ಇನ್ಸ್ಟೆಡ್ ಆಫ್ ಆಂಗಲ್ ಬ್ರಾಕೆಟ್ ವಿ ಆರ್ ರೈಟಿಂಗ್ ಆಂಪರ್ಸೆಂಟ್ LT ಸೆಮಿಕೋಲನ್, ಆಂಪರ್ಸೆಂಟ್ GT ಸೆಮಿಕೋಲನ್, ಓಪನಿಂಗ್ ಆಂಗಲ್ ಬ್ರಾಕೆಟ್ ಅಂಡ್ ಕ್ಲೋಸಿಂಗ್ ದ ಆಂಗಲ್ ಬ್ರಾಕೆಟ್. ಇಷ್ಟ ಅರ್ಥ ಆಯ್ತಾ? ಆಲ್ ಆಫ್ ಯು? ಎನಿ ಡೌಟ್ till now? ಇಲ್ಲಿವರೆಗೆ ಏನಾದ್ರು ಡೌಟ್ ಇದೆಯಾ ನೋಡಿ ಹೇಳಿ. If you have any doubt, I will discuss now, or else I will go to the next topic. ಇಲ್ಲೇ ಡೌಟ್ ಇದೆಯಾ? How to make use of code tag ಅನ್ನೋದು? Any doubts? No, ಸರ್, Okay. ಇದು ಟ್ಯಾಗ್ ಓಪನಿಂಗ್ ಮಾಡ್ತೀವಲ್ಲ, ಕ್ಲೋಸ್ ಮಾಡೋದು ಅದರ ಇಲ್ಲೇ ಇದೆ ನೋಡು, ಎಕ್ಸಾಂಪಲ್ ಕಾಣಿಸ್ತಾ ಇದೆ ಅಲ್ಲ PPT ಇಲ್ಲಿ. ಓಕೆ. ಕೋಡ್ ಟ್ಯಾಗ್ ಕ್ಲೋಸ್. ಇದು ಕೋಡ್ ಟ್ಯಾಗ್ ಓಪನ್ ಆಯ್ತು, ಇಲ್ಲಿ ಕ್ಲೋಸ್ ಆಯ್ತು. ಇದ್ರ ಮಧ್ಯದಲ್ಲಿ ಮಾರ್ಕಿಗೆ ಓಕೆ, ಐ ವಿಲ್ ಕಮ್ ಬ್ಯಾಕ್ ವಿತ್ ದ ಕೋಡ್. ಐ ವಿಲ್ ಕಮ್ ಬ್ಯಾಕ್ ವಿತ್ ದ ಕೋಡ್. ಇಲ್ಲೇ ತೋರಿಸ್ತೀನಿ. ಈಗ ಇಲ್ಲೊಂದು ಕೋಡ್ ನಾನು ಬರಿಬೇಕು, ಇಲ್ಲಿ ಪ್ಯಾರಾಗ್ರಾಫ್ ಅಲ್ಲೇ ಇದೆ ಅಂತ ಅನ್ಕೋ. ಸೊ ಇಲ್ಲಿ ನಾನು ಏನಾದ್ರು ಒಂದು ಹೊಸ ಟ್ಯಾಗ್ ನ ಬರಿಬೇಕು ನಾನು ಅಂದ್ರೆ ನಾನು ಏನ್ ಮಾಡ್ತೀನಿ,
ಲೈಕ್ ದಿಸ್. ಇದ್ರ ಮಧ್ಯದಲ್ಲಿ ನನಗೊಂದು ಕೋಡ್ ಸೇರಿಸ್ಬೇಕು. ಸೊ ನಾವು ಫಸ್ಟ್ ಏನ್ ಮಾಡ್ತೀನಿ, ಕೋಡ್ ಅಂತ ಒಂದು ಟ್ಯಾಗ್ ನ ಹಾಕೋತೀನಿ. ಓಕೆ, then I close this code tag. In 10 minutes ಮತ್ತೆ ಈಗ session ಮುಗಿತಾ ಇದೆ. Then I will close this code tag. Okay, ಈಗ ಫಸ್ಟ್ ಕೋಡ್ ಟ್ಯಾಗ್ ಹಾಕೋಬೇಕು. ಈ ಕೋಡ್ ಟ್ಯಾಗ್ ಹಾಕೊಂಡು ಮಧ್ಯದಲ್ಲಿ ನಾನು ಏನ್ ಬರೀತೀನಿ, ಈಗ ಮಧ್ಯದಲ್ಲಿ ಯಾವ ಟ್ಯಾಗ್ ನಾನು ಡಿಸ್ಪ್ಲೇ ಮಾಡಬೇಕು ಅನ್ನೋದನ್ನ ಮಧ್ಯದಲ್ಲಿ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಈಗ ಲಿಂಕ್ ಟ್ಯಾಗ್ ಬರಿಬೇಕು, ಲಿಂಕ್ ಅಂತ ಬರಿಬೇಕು. ಸೊ ಈ ಲಿಂಕಿಗೆ ನಾವೇನ್ ಕೊಡ್ತೀವಿ, ಯೂಶಲಿ ಓಪನಿಂಗ್ ಆಂಗಲ್ ಬ್ರಾಕೆಟ್, ಕ್ಲೋಸಿಂಗ್ ಆಂಗಲ್ ಬ್ರಾಕೆಟ್ ಕೊಡ್ತೀವಿ. ನಮ್ಮ ಈ ಕೋಡ್ ಬ್ಲಾಕ್ ಪ್ರಕಾರ ಏನ್ ಹೇಳ್ತೀವಿ, ನಾವು ಆಂಗಲ್ ಬ್ರಾಕೆಟ್ ನ ಯೂಸ್ ಮಾಡಂಗಿಲ್ಲ. ಅದ್ರ ಬದಲು ಏನ್ ಬರಿಬೇಕು, ಓಪನಿಂಗ್ ಬ್ರಾಕೆಟ್ಗೆ ಆಂಬ್ರಿಸೆಂಟ್ LT ಸೆಮಿಕೋಲನ್, ಆಂಬ್ರಿಸೆಂಟ್ LT ಸೆಮಿಕೋಲನ್. ಕ್ಲೋಸಿಂಗ್ ಬ್ರಾಕೆಟ್ ಗೆ ಏನ್ ಯೂಸ್ ಮಾಡಬೇಕು, ಆಂಬ್ರಿಸೆಂಟ್ GT ಸೆಮಿಕೋಲನ್. ನೋಡಿ, ಸೆಮಿಕೋಲನ್ ಹಾಕಿದ ತಕ್ಷಣ ಏನಾಗುತ್ತೆ, ವಿ ಕ್ಯಾನ್ ಸಿ ದ ಕಲರ್ ಚೇಂಜಿಂಗ್ ಇನ್ ದ ಕೋಡಿಂಗ್ ಪಾರ್ಟ್. ಇಲ್ಲಿ ಚೇಂಜ್ ಆಗುತ್ತೆ, ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಕಲರ್ ಚೇಂಜ್ ಆದ ತಕ್ಷಣ ನಿಮಗೆ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಅಲ್ಲಿಗೆ ಅಪ್ಲೈ ಆಗಿದೆ, ಕೋಡ್ ಅಪ್ಲೈ ಆಗಿದೆ. ಸೊ ಈ ತರ ಇದನ್ನ ನಾನು ಏನ್ ಬರ್ದೆ, ಈಗ ಲಿಂಕ್ ಟ್ಯಾಗ್ ನ ನಾನು ಏನ್ ತೋರಿಸ್ಬೇಕು. ಫಸ್ಟ್ ಏನ್ ಮಾಡಿದೆ, ಕೋಡ್ ಬ್ಲಾಕ್ ಅನ್ನ ಕೋಡ್ ಟ್ಯಾಗ್ ನ ಹಾಕೊಂಡೆ. ಕೋಡ್ ಟ್ಯಾಗ್ ಒಳಗಡೆ for opening bracket I used ampersand LT semicolon. For closing ampersand GT semicolon. ಇಷ್ಟನ್ನ ಮಾಡಿ ಸೇವ್ ಮಾಡಿ I will run the page. So ಈಗ ಇಲ್ಲೇನು ಇಲ್ಲ. Now I will run this. The link. Okay, save ಆಗಿಲ್ಲ. Here. 1 second. Now we can see the link. So paragraph ಒಳಗಡೆ ನಾವೇನ್ ಬರೀತೀವಿ, ಈಗ ಕೋಡ್ ಟ್ಯಾಗ್ ಹಾಕೊಂಡು we can see the link. ಅರ್ಥ ಆಯ್ತಾ ಅಮಿತ್? ಸರ್ ಹೇಳಪ್ಪ, ಅರ್ಥ ಆಯ್ತಾ ತೋರಿಸ್ಕೊಟ್ಟಿದ್ದು? ಎಸ್ ಸರ್, ಎಸ್ ಸರ್. Anybody still have any doubt? ಡೌಟ್ ಇದೆಯಾ? Anybody? Okay. ಈ ಟೈಮಿಂಗ್ ಇಲ್ಲ ಎಂಡ್ ಆಗ್ತಿದೆ. ನಾನು ಅಗೈನ್ ಇಲ್ಲಿ ಕ್ಲೋಸ್ ಮಾಡ್ಬಿಟ್ಟು ಮತ್ತೆ ಮೀಟಿಂಗ್ ಜಾಯಿನ್ ಮಾಡ್ತೀನಿ. ಸೊ ದಟ್ ಐ ವಿಲ್ ಎಕ್ಸ್ಪ್ಲೈನ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಇಲ್ಲಾಂದ್ರೆ ಕಾನ್ಸೆಪ್ಟ್ ಮಧ್ಯದಲ್ಲಿ ಅದು ಕ್ಲಾಸ್ ಕಟ್ ಆಗುತ್ತೆ. ಸೊ ಅದು ನಾನು ಏನ್ ಮಾಡ್ತೀನಿ, ಈಗ ನಾನೇ ಈಗ ಮೀಟಿಂಗ್ ಎಂಡ್ ಮಾಡ್ಬಿಟ್ಟು ಐ ವಿಲ್ ಕಾಲ್ ದ ಮೀಟಿಂಗ್ ಒನ್ಸ್ ಅಗೈನ್. ಓಕೆ, ಥ್ಯಾಂಕ್ ಯು. ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮಿ. ಸ್ಟಿಲ್ ಒಂದು 2-3 minutes ಟೈಮ್ ಇದೆ ಈ ಮೀಟಿಂಗ್ ಎಂಡ್ ಆಗೋದಕ್ಕೆ. If you have any doubt, you ask me, or else I will end the meeting. And again, I will call the meeting. Anybody? Any doubts regarding how to make use of the code tag to display the codes on the web pages? Doubt is any yarigadu? Okay. I think no doubts. I will stop here. We'll end the meeting now.